ಆ್ಯಂಡ್ ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಮೊಟ್ಟೆ ಬಿರಿಯಾನಿ. ಗುಡ್ ಮಾರ್ನಿಂಗ್. ವರ್ಕಿಂಗ್ ವುಮೆನೇ ಆಗಿರಲಿ, ಹೌಸ್ ವೈಫೇ ಆಗಿರಲಿ, ನಾವು ಅಡುಗೆ ಮನೆಯಲ್ಲಿ ನಿಂತಲು ಬೇಯಿಸೋಕ್ಕೆ ಬೇಕು. ಇವಾಗ ನಾನು ಪಟಾಪಟ್ ಅಂತ ಒಂದು ಎಗ್ ಬಿರಿಯಾನಿ, ಅಥವಾ ನೀವು ಎಗ್ ವೆಜಿಟೇರಿಯನ್ ಆಗಿದ್ರೆ ನೀವು ವಿತೌಟ್ ಎಗ್ಗೂ ನೀವು ಮಾಡ್ಕೋಬೋದು. ಒಟ್ ಈಸಿಯಾಗಿ ಒಂದು ಜಲ್ದಿ ಚಟ್ಪಟ್ ಅಂತ ಒಂದು 10 ನಿಮಿಷದಲ್ಲಿ ನೀವು ಒಂದು ಬಿರಿಯಾನಿನ ನೀವು ತಯಾರು ಮಾಡ್ಕೋಬೋದು. ಅಥವಾ ನೀವು ಎಲ್ಲಾದರೂ ಊರಿಂದ ಬಂದಿದ್ರೆ, ಅಥವಾ ನೀವೆಲ್ಲಾದರೂ ಊರಿಗೆ ಹೋಗೋರಾಗಿದ್ರೆ ನೀವು ಇದನ್ನ 10 ನಿಮಿಷದಲ್ಲಿ, ಕುಕ್ಕರಲ್ಲಿ ಆದರೆ ಇನ್ನೂ ಜಲ್ದಿ ಆಗುತ್ತೆ. ಟೋಟಲಿ ಒಂದು 10 ನಿಮಿಷದಲ್ಲಿ ನೀವು ಪಟ್ 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 ಅಂತ ನೀವು ಮಾಡ್ಕೊಂಡು ಬಿಡ್ಬೋದು. ಅದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟು ಮಸಾಲೆ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ನಾನು ಒಂದು 8 ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಟೊಮ್ಯಾಟೊ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಟೊಮ್ಯಾಟೊ ಹಾಕ್ತಾ ಇದ್ದೀನಿ, ಎಲ್ಲನೂ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಪಾಲಕ್ ಮತ್ತೆ ಇದರಲ್ಲಿ ಪುದೀನ ಇದೆ, ನೀವು ಇಲ್ಲಿ ಕಾಣಿಸ್ತಿರ್ಬೋದು ಆಗೋ ಪುದೀನ. ಒಂದಿಷ್ಟು ಪುದೀನ, ಒಂದಿಷ್ಟು ಪಾಲಕ್ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸಿ ಜಾರಲ್ಲಿ ನಾನು ಇದನ್ನ ಸಣ್ಣಗೆ ರುಬ್ಕೊಂತೀನಿ. ನನಗೆ ಒಗ್ಗರಣೆಗೆ ಈರುಳ್ಳಿ ಬೇಕು. 1-2 ಈರುಳ್ಳಿ ಹೆಚ್ಕೊಳ್ಳಿ. ಈ ಥರ ಉದ್ದುದ್ದ ಈ ಥರ ಹೆಚ್ಕೊಳ್ಳಿ. ಈರುಳ್ಳಿ ಎಲ್ಲ ಹೆಚ್ಚಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಸೊ ಈ ಥರ ಕಣ್ಣಲ್ಲಿ ನೀರು ಬರಬಾರ್ದು ಅಂತಂದರೆ ಈರುಳ್ಳಿನ ಹೆಚ್ಚಿಬಿಟ್ಟು ನೀರಿಗೆ ಹಾಕಿ, ಅವಾಗ ನೀರಿಗೆ ಹಾಕಿಬಿಟ್ಟು ಹೆಚ್ಚಿದ್ರೆ ಕಣ್ಣಲ್ಲಿ ಎಲ್ಲ ನೀರು ಬರಲ್ಲ. ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಸೊ ನಾನು ಹಾಗೆ ಹೆಚ್ಕೋತೀನಿ. ಕೆಲವೊಬ್ರಿಗೆ ತುಂಬ ನೀರು ಬರ್ತಾ ಇರುತ್ತೆ, ಅದರಿಂದ ನೀವು ಸ್ವಲ್ಪ ನೀರಲ್ಲಿ ಹಾಕಿ ಆಮೇಲೆ ನೀವು ಕಟ್ ಮಾಡ್ಕೊಳ್ಳಿ, ಅಷ್ಟು ನಿಮಗೆ ಪ್ರಾಬ್ಲಮ್ ಆದರೆ. ಇವಾಗ ನಾನೊಂದು ಬ್ಯೂಟಿ ಸೀಕ್ರೆಟ್ ಹೇಳ್ತೀನಿ. ಯಾರ್ದಾದ್ರೂ ಸ್ಕಿನ್ನು ಸ್ವಲ್ಪ ಡಲ್ ಅನಿಸಿತ್ತು, ಸ್ವಲ್ಪ ಟ್ಯಾನ್ ಆಗಿತ್ತು, ಸ್ವಲ್ಪ ಏನೋ ಅಷ್ಟು ಫ್ರೆಶ್ ಇರಲಿಲ್ಲ ಅಂತ ಹೇಳಿದರೆ ಹೀಗೆ ಮಾಡಿ. ಒಂದು ಬೌಲಲ್ಲಿ ಕೆನೆ ತಗೊಳ್ಳಿ. ಹಾಲಿನ ಮೇಲೆ ಇರುತ್ತಲ್ಲ ಕೆನೆ, ಅದು ಫ್ರೆಶ್ ಒಂದು ಸ್ವಲ್ಪ ಕೆನೆ ತಗೊಳ್ಳಿ. ಸ್ವಲ್ಪ ಒಂದಿಷ್ಟು ಅರಿಶಿನ ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ರಸ ಹಾಕಿ, ಸ್ವಲ್ಪ 1-2-3 ಡ್ರಾಪ್ಸು ಲಿಂಬು ರಸ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮುಖಕ್ಕೆ ಈ ಥರ ಎಲ್ಲ ಕಡೆ ಹಚ್ಕೊಳ್ಳಿ. ಸ್ವಲ್ಪ ಕಣ್ಣಿನ ಸುತ್ತ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಿಂದ ಇಲ್ಲಿ ಎಲ್ಲಿ ಬೇಕಾದರೂ ನೀವು ಅದನ್ನು ಹಚ್ಕೋಬೋದು. 1 ವೀಕ್ ಈ ಥರ ನೀವು ಹಚ್ಕೊಂಡ್ರೆ ಆಮೇಲೆ 8 ದಿನ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಕಿನ್ನು ಶೈನಿಂಗ್ ಇದೆ, ಎಷ್ಟು ಬ್ರೈಟ್ ಬಂದಿದೆ ಅಂತ ಹೇಳಿ. ನಾನಿವಾಗ ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅಗೇನ್ ಸೇಮ್ ನಂದು ಗಾಣದೆಣ್ಣೆ, ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆಯಿಲ್ ಆ್ಯಕ್ಚುಲಿ ತುಂಬ ಕಡಿಮೆ ನಂದು, ಜಾಸ್ತಿ ಆಯಿಲ್ ನಾನು ಯೂಸ್ ಮಾಡಲ್ಲ. ಇದಕ್ಕೆ ನೀವು 1 ಸ್ಪೂನು ತುಪ್ಪನೂ ಹಾಕ್ಬೋದು. ನಾನಿವಾಗ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ, ಇದು ಸ್ವಲ್ಪ ಬಿಸಿ ಆಗಿದೆ. ಇದಕ್ಕೆ ನಾನಿವಾಗ ಈ ಥರ ಸಾಜೀರ, ಸ್ವಲ್ಪ ಡ್ರೈ ಮಸಾಲ ಎಲ್ಲ ಹಾಕ್ತಾ ಇದ್ದೀನಿ. ನೀವು ಸಾಜೀರ ಹಾಕಿದರೆ ಅದರದ್ದು ಟೇಸ್ಟು ಸ್ವಲ್ಪ ಡಬಲ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಇರುತ್ತೆ. ಸೊ ನೀವು ಯಾವುದಾದ್ರೂ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಸಾಜೀರನ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿವಾಗ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಉದ್ದುದ್ದಕ್ಕೆ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ನಾನು ಇದಕ್ಕೆ ಇವಾಗ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಮತ್ತೆ ನಾನಿವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ.
ನಾವೆಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಏನಾದರೂ ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊತೀವಲ್ಲ, ಅವಾಗ ಏನು ಮಾಡಿ ಫಸ್ಟಿಗೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೊಳ್ಳಿ. ನೀವು ಡೈರೆಕ್ಟಾಗಿ ಹಾಗೆ ಹಚ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ತುಟಿ ಕಪ್ಪಾಗ್ತಾ ಬರುತ್ತೆ ಬರ್ತಾ. ಸೊ ಅದಕ್ಕೂ ಮೊದಲು ಸ್ವಲ್ಪ ಲಿಪ್ ಬಾಮ್ ಹಚ್ಕೊಳ್ಳಿ. ನಾನು ಅವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಬಾಸುಮತಿ ಮತ್ತು ನಾರ್ಮಲ್ ರೈಸ್ ಎರಡನ್ನೂ ಒಂದು ಅರ್ಧ ಗಂಟೆಗಳ ಕಾಲ ನಾನು ನೆನೆಸಿಟ್ಟಿದ್ದೆ. ನೀವು ಬಾಸುಮತಿ ರೈಸಲ್ಲಾದರೂ ಮಾಡ್ಬೋದು ಅಥವಾ ನಾರ್ಮಲ್ ರೈಸಲ್ಲಾದರೂ ನೀವು ಮಾಡ್ಬೋದು. ನಿಮ್ಗೇನಾದರೂ ಸ್ಕಿನ್ನಲ್ಲಿ ಏನಾದರೂ ಬೆವರ್ಸಾಲೆ ಗುಳ್ಳೆ ಅಥವಾ ಅದು ರಿಂಗ್ ಗಾರ್ಡ್ ಅಂತ ಹೇಳ್ತಾರಲ್ಲ, ಇದು ರೌಂಡ್ ಶೇಪಲ್ಲಿ ಇರುತ್ತಲ್ಲ ಆ ಥರ ಏನಾದರೂ ನಿಮಗೆ ಸ್ವೆಟ್ಟಿಂಗ್ ಆಗಿ ಏನಾದರೂ ಇಚ್ಚಿಂಗ್ ಆ ಥರ ಏನಾದರೂ ಇದ್ದರೆ ನೀವು ಏನು ಮಾಡಿ, ಸ್ನಾನ ಮಾಡಾದ್ಮೇಲೆ ಲಾಸ್ಟ್ ಒಂದು ಹಾಫ್ ಜಗ್ ನೀರು ಬೆವರ್ಸಾಲೆ ಅಥವಾ ರಿಂಗಾರ್ಡ್ ಅಥವಾ ಈ ಥರ ಏನಾದರೂ ಇದ್ದರೆ ನೀವು ಇದು ಡೆಟಾಲ್ ಇರುತ್ತಲ್ಲ, ಸ್ನಾನ ಮಾಡಾದ್ಮೇಲೆ ಜಗ್ಗಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಒಂದು ಬೂಚಷ್ಟು ಒಂದು ಸ್ವಲ್ಪ ಡೆಟಾಲ್ ಹಾಕಿ ಅದನ್ನು ನೀವು ಲಾಸ್ಟಿಗೆ ಸ್ನಾನ ಆದಮೇಲೆ ನೀವು ಅದನ್ನು ಒಂದು ಜಗ್ ಮೈ ಮೇಲೆಲ್ಲ ಹಾಕ್ಕೊಂಡು ಬಂದರೆ ತಕ್ಷಣ ನೀವು ಒರೆಸ್ಕೋಬಾರ್ದು. 1-2 ಮಿನಿಟ್ಸ್ ಆದರೂ ಅದನ್ನು ಹಾಗೆ ಬಿಟ್ಬಿಡಿ. ಅವಾಗ ನಿಮಗೆ ಇಡ್ಚಿಂಗು, ಬೆವರ್ಸಾಲೆ, ರಿಂಗಾರ್ಡ್ ಈ ಥರ ಏನೂ ಸ್ಕಿನ್ ಪ್ರಾಬ್ಲಮ್ ಏನು ಮುಂದೆ ಬರೋದಿದ್ರು ನಿಮಗೆ ಬರಲ್ಲ. ಆಗ ನೋಡಿ ಮಸಾಲೆ ಆದಮೇಲೆ ಈ ಥರ ಸ್ವಲ್ಪ ಕುದಿ ಬರಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆಮೇಲೆ ಇನ್ನೂ ಚೆನ್ನಾಗಿ ನಮ್ಮದು ಸ್ಕಿನ್ ಗ್ಲೋ ಆಗಬೇಕು, ಇನ್ನೂ ಚೆನ್ನಾಗಿ ಸ್ವಲ್ಪ ಬ್ರೈಟಾಗಿ ಕಾಣಬೇಕು ಅಂತಂದರೆ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಯಾಕಂದರೆ ಅರಿಶಿನ ಕೆಲವೊಬ್ರಿಗೆ ಬರಲ್ಲ, ಕೆಲವೊಬ್ರು ಸ್ಕಿನ್ಗೆ. ಸೊ ಅರಿಶಿನ ಆಗದೆ ಇರೋರು ಈಗ ಮಾಡಿ, ಪಪ್ಪಾಯದ್ದು ಎಲೆ ಸಿಗುತ್ತೆ ಅಲ್ವಾ, ಗ್ರೀನ್ ಕಲರ್ದು ಈ ಥರ ಎಲ್ಲ ಶೇಪಲ್ಲಿ ಸಿಗುತ್ತಲ್ಲ, ಆ ಎಲೆನೆಲ್ಲ ಹರ್ಕೊಂಡ್ಬಂದು ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಬಿ ಅದಕ್ಕೆ ಸ್ವಲ್ಪ ಅಲುವೀರಾ ಜೆಲ್ ಏನಾದರೂ ಅಥವಾ ಫ್ರೆಶ್ ಅಲುವೀರಾ ಏನಾದರೂ ಮನೇಲಿದ್ದರೆ ಆ ಜೆಲ್ ಮಿಕ್ಸ್ ಮಾಡಿ ನೀವು ಅದನ್ನು ಆ ಪೇಸ್ಟನ್ನು ನೀವು ನಾನು ಫಸ್ಟಿಗೆ ಹೇಳಿದ್ನಲ್ಲ ಕೆನೆ, ಅದು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಇದು ಪಪ್ಪಾಯದ ಎಲೆ ಹೇಳಿದರೆ ಅದು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಆಲ್ಮಂಡ್ ಆಯಿಲ್ ಹೇಳಿದೆ, ಕೊಕೊನಟ್ ಆಯಿಲ್ ಹೇಳಿದೆ, ಅದನ್ನೆಲ್ಲ ನೀವು ಹಚ್ಕೋಬೋದು. ಹಚ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಇದೆ, ಏನಾದರೂ ಬ್ಯೂಟಿ ಟಿಪ್ಸು ಎಲ್ಲ ಅಪ್ಲೈ ಮಾಡ್ಕೋಬೇಕಂದ್ರೆ. ಬಟ್ ಅದು ರೆಗ್ಯುಲರ್ ಆಗಿರ್ಬೇಕು. ಯಾವಾಗೋ ಒಂದಿನ ಹಚ್ಕೊಂಡೆ ಆಮೇಲೆ ಬಿಟ್ಬಿಟ್ಟೆ ಈ ಥರ ಎಲ್ಲ ಮಾಡಿದರೆ ಅದು ಏನೂ ಎಫೆಕ್ಟ್ ಆಗಲ್ಲ. ಬಟ್ ಎಫೆಕ್ಟ್ ಬೇಕು, ನಮಗೆ ರಿಸಲ್ಟ್ ಬೇಕು ಅಂತಂದರೆ ತುಂಬ ಡೆಡಿಕೇಶನ್ ಇರುತ್ತೆ. ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಈ ಥರ ನಂದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಅದೆಲ್ಲ. ಇವಾಗ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ 2 ಕಪ್ ಅಷ್ಟು ನಾನು ಅಕ್ಕಿ ಹಾಕ್ತಾಯಿದ್ದೆ. ನಾನಿವಾಗ ಇದಕ್ಕೆ ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಒಂದು ಕುದಿ ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀರು ಕುದೀತಾ ಇದೆ. ಇವಾಗ ನಾನು ಅನ್ನ ಹಾಕ್ತಾ ಇದ್ದೀನಿ, ಅಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಫಸ್ಟಿಗೆ ಅಕ್ಕಿ ಹಾಕಿದ್ಮೇಲೆ ಈ ಥರ ಕೈ ಆಡಿಸಿ, ಆಮೇಲೆ ಕುದಿಬೇಕಾದ್ರೆ ಕೈ ಆಡಿಸ್ಲಿಕ್ಕೆ ಬರಲ್ಲ, ಯಾಕಂದರೆ ಅಕ್ಕಿ ಎಲ್ಲ ಹೊಡೆದೋಗ್ಬಿಡುತ್ತೆ. ಸೊ ಈ ಥರ ಮೊದಲಿಗೆ ಈ ಥರ ಕೈ ಆಡಿಸಿ. ನೀವು ಕುಕ್ಕರಲ್ಲಿ ಮಾಡಿದರೆ ಇನ್ನೂ ಜಲ್ದಿ ಆಗುತ್ತೆ. ನಾನು ಅರಶಿನ ಪುಡಿ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಸೊ ನಾನು ಇವಾಗ ಹಾಕ್ದೆ. ಇವಾಗ ನೋಡಿ ಇಷ್ಟು ಬೆಂದಿರುತ್ತೆ. ಇನ್ನೊಂದು 5 ನಿಮಿಷ ಇದೆ ಬೇಯಲಿಕ್ಕೆ ಅಂತ ಮಾಡಿದಾಗ ನಾವೇನು ಮಾಡಬೇಕು, ಇದಕ್ಕೆ ನಾನು ಒಂದು ಎಗ್ ಹೊಡೆದು ಈ ಥರ ಹಾಕ್ತಾ ಇದ್ದೀನಿ. ಇದರ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ, ಪುದೀನ ಈ ಥರ ಎಲ್ಲ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಮೊಟ್ಟೆ ಹೊಡೆದು ಇದ್ರ ಮೇಲೆ ಹಾಕಿದ್ಮೇಲೆ ಈ ಥರ ನಾವೊಂದು ಲಿಡ್ ಕ್ಲೋಸ್ ಮಾಡಿ ಅದಕ್ಕೆ ಈ ಥರ ಏನಾದರೂ ಈ ಥರ ಸ್ವಲ್ಪ ವೇಟ್ ಇರೋದೇನಾದರೂ ಸ್ವಲ್ಪ ಈ ಥರ ಮೇಲ್ಗಡೆ ಇಟ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ನಾವು ಆಫ್ ಮಾಡೋಣ. ಹೆಲ್ದಿ ಆ್ಯಂಡ್ ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಮಾಡುವಂಥ ಮೊಟ್ಟೆ ಬಿರಿಯಾನಿ.